ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ಇವತ್ತು ನಾನು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನು ಆರ್ಡ್ರ್ ಮಾಡ್ತಾ ಇದ್ದೆ ಅಂದರೆ ಇದು ಡ್ಯಾಶ್ ಕ್ಯಾಮ್ ಆರ್ಡ್ರ್ ಮಾಡಿದ್ದೆ. ಸೊ ನಾನು ತುಂಬ ಡ್ಯಾಶ್ ಕ್ಯಾಮ್ ನೋಡ್ತಾ ಇದ್ದಾಗ ಇಂಡಿಯನ್ ಪ್ರಾಡಕ್ಟ್ ಯಾವುದೂ ಸಿಗ್ತಿರ್ಲಿಲ್ಲ, ಸಿಕ್ತಿತ್ತು. ಇದು ಒಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ತೊಗೊಂಡೆ. ಸೊ ಇದು ಅಮೆಝಾನಿಂದ ಬಂದಿದೆ ಪ್ರಾಡಕ್ಟು. ಈ ಥರ ಇದೆ ನೋಡಿ. ಸೊ ಇದು ಓಪನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದಕ್ಕೆ ಮೆಮೊರಿನೂ ಬೇಕಾಗುತ್ತೆ. ಸೊ ಹಾಗಾಗಿ ನಾನೊಂದು SD ಕಾರ್ಡ್ ಕೂಡ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನು ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ SD ಕಾರ್ಡ್ನ. ಇದು 128 GB ಸ್ಯಾಮ್ಸಂಗ್ದು SD ಕಾರ್ಡು. ಸೊ ನೀವೇನು ನೋಡ್ತಾ ಇದ್ದೀರಾ, ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ಡ್ಯಾಶ್ ಕ್ಯಾಮ್ ಆರ್ಡ್ರ್ ಮಾಡಿದಾಗ ನಂಗೆ ಈ ಥರ ಬಂದಿದೆ ಡ್ಯಾಶ್ ಕ್ಯಾಮು. ಟ್ರೂ ವ್ಯೂ ಅಂತ ಒಂದು ಡ್ಯಾಶ್ ಕ್ಯಾಮ್ ಇದು ನೋಡಿ. ಇಲ್ಲ ಮೇಡ್ ಇನ್ ಭಾರತ್ ಅಂತ ಕೂಡ ಇದೆ. ಸೊ ಮೇಡ್ ಇನ್ ಭಾರತ್ ತೊಗೊಂಡಿದ್ದೀನಿ, ಒಂದು ಇಂಡಿಯನ್ ಪ್ರಾಡಕ್ಟ್ ಇರಲಿ ಅಂತ. ಸೊ ಇದ್ರ ಬಗ್ಗೆ ತುಂಬ ಏನು ರಿವ್ಯೂಸ್ ಇರಲಿಲ್ಲ, ಆದರೆ ಕೆಲವು ರಿವ್ಯೂಸ್ ಮಾತ್ರ ಇತ್ತು, ಓಕೆ ಅಂತ ಹೇಳಿದರು. ಬಟ್ ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಡು ನೋಡ್ತಾ ಇದ್ದೀನಿ. ಓನ್ಲಿ ಫ್ರಂಟ್ ವ್ಯೂ ಡ್ಯಾಶ್ ಕ್ಯಾಮ್ ತೊಗೊಂಡಿದ್ದೀನಿ. ಫ್ರಂಟ್ ವ್ಯೂದು ಮಾತ್ರ ನೋಡ್ಬೋದು, ನೀವು ಇಲ್ಲೇ ನೋಡ್ಬೋದು. ಸೊ ಇದು 2 MP ರೆಸಲ್ಯೂಷನ್ ಇದೆ, ಮೆಗಾಪಿಕ್ಸಲ್ಲು. ಆ್ಯಂಡ್ ದೆನ್ ಬಿಲ್ಟ್ ಇನ್ ಮೈಕ್ರೋಫೋನ್ ಇದೆ. ಆಮೇಲೆ ವೈಫೈ ಸಪೋರ್ಟ್ ಇದೆ. ಆ್ಯಂಡ್ ಟೈಮ್ ಸ್ಕ್ಯಾಪ್ ರೆಕಾರ್ಡಿಂಗ್ ಇದೆ. ಆ್ಯಂಡ್ ಈಸಿ ಟು ಇನ್ಸ್ಟಾಲ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಆ್ಯಪ್ ಕೂಡ ಇದೆ ಅವ್ರದ್ದು, ಒಂದು ಕಂಪ್ಯಾಟಿಬಲ್ ಆ್ಯಪ್ ವಿತ್ ಆ್ಯಂಡ್ರಾಯ್ಡು ಮತ್ತು iOS. ಅದೆಲ್ಲಿದೆ ಅಂದರೆ ಟ್ರೂ ವ್ಯೂ ಆ್ಯಪ್, ಟ್ರೂ ಕ್ಲೌಡ್ ಆ್ಯಪ್ ಅಂತ ಇದೆ, ಅದರಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ಇದನ್ನ ನೋಡೋಣ. ಇದು ಡ್ಯಾಶ್ ಕ್ಯಾಮ್ ವಿತ್ GPS ಇದೆ. ಸೊ ಹಾಗಾಗಿ ಇದ್ರ ಪ್ರೈಸ್ ಬಂದು 8,750 ರೂಪಾಯಿ ಅಂತ ಇದೆ. ಬಟ್ ಅಮೆಝಾನಲ್ಲಿ ಇದು ನಿಮಗೆ ಕಮ್ಮಿ ಸಿಗ್ತಾ ಇದೆ, 3,000 ಚಿಲ್ಲರೆಗೆ ಸಿಗ್ತಾ ಇದೆ. ಹಾಗಾಗಿ ಇದು ನೋಡೋಣ. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇಲ್ಲೂ ಸೀಲೆಲ್ಲ ಪ್ಯಾಕ್ ಮಾಡಿದ್ದಾರೆ, ಈ ಕಡೆ ಎಲ್ಲ ಪ್ಯಾಕ್ ಮಾಡಿದ್ದಾರೆ, ಇದೆಲ್ಲ ಕವರ್ ಮಾಡಿದ್ದಾರೆ. ಇದನ್ನು ಈಗ ಓಪನ್ ಮಾಡಿ ನೋಡೋಣ. ಸೊ ಇದರಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಥರ ಕೊಟ್ಟಿದ್ದಾರೆ. ಫಸ್ಟು ಈ ಥರ ಇದಿದೆ, ಒಂದು ಕವರ್ ಮಾಡಿ ಕೊಟ್ಟಿದ್ದಾರೆ. ಕವರ್ ಮಾಡಿ ಕೆಳಗಡೆ ಇಟ್ಟಿದ್ದೀನಿ. ಒಂದು ಮ್ಯಾನ್ಯುವಲ್ ಇದೆ, ಇಲ್ಲಿ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಸೊ ಮ್ಯಾನ್ಯುವಲ್ ಸ್ಮಾರ್ಟ್ ಡ್ಯಾಶ್ ಕ್ಯಾಮ್ರಾ ಬಿಲ್ಟ್ ಇನ್ GPS, ಅದಕ್ಕೊಂದು ಆ್ಯಪ್, ಅದರದ್ದೆಲ್ಲ ಮ್ಯಾನ್ಯುವಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಥರ ಇಟ್ಟಿದ್ದಾರೆ ಇಲ್ಲಿ. ಸೊ ನೀವು ಈ ಥರ ನೋಡ್ಬೋದು. ಸೊ ಇದರಲ್ಲಿ ಏನೇನಿದೆ, ಅದೇ ಚಾರ್ಜಿಂಗಿಂದು ಸ್ಟ್ರಿಗರ್ ಚಾರ್ಜರ್ ಇದೆಯಲ್ಲ, ಅದಿದೆ. ಅದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಸ್ಟ್ರಿಗರ್ದು ಚಾರ್ಜರ್ದು ಇದೆ. USB ಕೇಬಲ್ಲು 2 ಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಲಾಂಗ್ ವೈರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಮುಂದ್ಗಡೆಯಿಂದ ಇಲ್ಲಿ ಕೇಬಲ್ ಎಲ್ಲ ಹಾಕಬೇಕಲ್ಲ, ಅದಕ್ಕೆ. ಬಟ್ ನಂದು ರಿಕ್ವೈರ್ಮೆಂಟ್ ಡಿಫ್ರೆಂಟ್ ಇದೆ. ಕೆಲವು ರಿಕ್ವೈರ್ಮೆಂಟ್ಸ್ ಹೆಂಗಿರುತ್ತೆ ಅಂತ ಅದಕ್ಕೆ ಇಂಪ್ಲಿಮೆಂಟ್ ಮಾಡಿ ಪ್ಲಗ್ ಇನ್ ಮಾಡಿ ಅದನ್ನ ತೊಗೊಂಡು ಇಲ್ಲಿ ಡ್ಯಾಶ್ ಇದೇನಿದೆ ಮಿರರ್ ಕಾಣಿಸ್ತಿದೆ ಅಲ್ಲಿ ಹಾಕಿರ್ತಾರೆ. ಬಟ್ ನನಗೆ ಆ ಥರ ಬೇಕಿಲ್ಲ, ಯಾವಾಗಲೂ ಒಂದೊಂದ್ಸತಿ ಬೇಕಾಗುತ್ತೆ. ಹಾಗಾಗಿ ನಾನು ಮುಂದ್ಗಡೆನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಸೆಟ್ ಮಾಡೋಕ್ಕಾಗಿಲ್ಲ ಅಂದರೆ ಮೇಲ್ ಮಾಡ್ತೀನಿ. ಬಟ್ ನನ್ನ ರಿಕ್ವೈರ್ಮೆಂಟ್ ಈಗ ಅವ್ರಿಗೆ ಜಸ್ಟ್ ಯಾವಾಗಲೂ ಒಂದೊಂದು ಟೈಮ್ ಹಾಕ್ತೀನಿ, ಇಲ್ಲಾಂದರೆ ರೀಪ್ಲೇಸ್ ಮಾಡಿ ಹಾಗೆ ಇಡ್ತಿರ್ತೀನಿ ಅಷ್ಟೇ. ಸೊ ಆ ಥರ ಇದೆ. ಸೊ ನೋಡಿ, ಇದು ಮೇನ್ ಡ್ಯಾಶ್ ಕ್ಯಾಮ್ ಏನು ನೋಡ್ತಿದ್ದೀರಾ, ಇದು ಡ್ಯಾಶ್ ಕ್ಯಾಮು ಟ್ರೂ ವ್ಯೂ. ಇಲ್ಲಿ ಸ್ಟಿಕ್ಕರ್ ಇದೆ, ಸ್ಟಿಕ್ಕರ್ ಹಾಕ್ಬಿಟ್ಟು ಅಂಟಿಸ್ಬೇಕು. ಮಾಡೋಣ ಇಷ್ಟೇ, ಇನ್ನೇನಿಲ್ಲ ಬಾಕ್ಸಲ್ಲಿ. ಇದನ್ನ ಆನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈಗ. ಓಕೆ, ಇಲ್ಲಿ ನಂದು ಸ್ಲಾಟ್ ಇದೆ. ಸ್ಲಾಟಿಗೆ ಇದು ಹಾಕ್ತಾ ಇದ್ದೀನಿ, ನೋಡೋಣ. ಇದು ಹಾಕಿದ್ದೀನಿ. USB ಕನೆಕ್ಟ್ ಮಾಡ್ತಿದ್ದೀನಿ ಇದಕ್ಕೆ. ಓಕೆ, ಇನ್ನು ಅದನ್ನು ಬಿಟ್ಟರೆ ಇನ್ನೊಂದು ಎಂಡ್ ಏನಿದೆ ಅದನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ ನೋಡಿ, ಇಲ್ಲಿ. ಓಕೆ, ಇದು ಸ್ವಿಚ್ ಆನ್ ಆಗುತ್ತೆ ಅನ್ಸುತ್ತೆ. ಈಗ ಆನ್ ಮಾಡಿದ್ರೆ ರ್ಯಾಪರ್ ಓಪನ್ ಮಾಡ್ತಾ ಇದ್ದೀನಿ. ಇಂಡಿಕೇಟರ್ ಬಟನ್ ಬರ್ತಾ ಇದೆ, ರೆಡ್ ಲೈಟ್. ಸೊ ರೆಡ್ ಲೈಟ್ ನೋಡಿ, ಸೌಂಡು ಕೂಡ ಬಂತು, ಅದು ಆನ್ ಆಗಿಟ್ಟಕ್ಕೆ. ಸೊ ಈಗ ಇಂಡಿಕೇಟರ್ SD ಕಾರ್ಡ್ ಇನ್ಸರ್ಟ್ ಮಾಡಬೇಕು. ಪ್ಲೀಸ್ ಇನ್ಸರ್ಟ್ ದಿ SD ಕಾರ್ಡ್ ಅಂತ ಹೇಳ್ತಾ ಇದೆ. ಬನ್ನಿ ಇಲ್ಲಿ SD ಕಾರ್ಡ್ ಇನ್ಸರ್ಟ್ ಮಾಡೋಣ. SD ಕಾರ್ಡ್ ಇಲ್ಲಿಗೆ ಹಾಕಿ ನೋಡೋಣ ಅನಿಸುತ್ತೆ. SD ಕಾರ್ಡು ಈ ಸತಿ ರೀಫ್ರೆಶ್ ಮಾಡ್ತೀನಿ. ರೀಸ್ಟಾರ್ಟ್ ಬಟನ್ ಹಾಕ್ಬೇಕು. ಆಗಿದೆ ಈಗ, ನೋಡೋಣ. ಆಮೇಲೆ ರೊಟೇಟ್ ಕೂಡ ಆಗ್ತಾ ಇದೆ ನೋಡಿ, ಇಲ್ಲಿ ರೊಟೇಟ್ ಕೂಡ ನೋಡ್ಬೋದು ನೀವು. ರೊಟೇಟ್ ಆಗ್ತಾ ಇದೆ, ಇದು 360 ಡಿಗ್ರಿಗೆ ಆಗುತ್ತೆ ನೋಡಿ. ಈ ಥರ 360 ಕೂಡ ರೊಟೇಟ್ ಆಗ್ತಾ ಇದೆ. ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೂಡ ಬಂತು. ಈಗ ನೀವು ಮೊಬೈಲ್ ಆ್ಯಪ್ ಕೂಡ ಅದಕ್ಕೆ ಓಪನ್ ಮಾಡ್ಕೋಬೇಕು, ನೋಡಬೇಕು ಅಂತ ಅಂದರೆ. ಈಗ ಸೊ ಟ್ರೂ ಕ್ಲೌಡ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿದ್ಮೇಲೆ ಮಾರ್ನಿಂಗ್ ವಿಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಕ್ಲಾರಿಟಿ ಆಫ್ ದಿ ಕ್ಯಾಮ್ರಾ ಏನಿದೆ ಅದು ವಿಷನ್ನು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ನೈಟ್ ವಿಷನ್ ನಾನು ಚೆಕ್ ಮಾಡಲಿಲ್ಲ ಹೇಗೆ ಕಾಣುತ್ತೆ ಅಂತ. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ಹಂಗಾಗಿ ನಾನು ಒಂದು ಸ್ವಲ್ಪ ನನಗೇನು ಗೊತ್ತಿದೆ ಅದೇ ರಿವ್ಯೂನ ನಾನು ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟು ತೊಗೊಂಡಾಗ ಓವರಾಲ್ ಫೀಚರ್ಸ್ ಆಗಲಿ ಅಥವಾ ಅಪ್ಲಿಕೇಶನ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಬಿಲ್ಡ್ ಕ್ವಾಲಿಟಿಯಿಂದ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಾಗಿತ್ತು ಅನ್ನಿಸ್ತು. ನಾನು ಈ ಪ್ರಾಡಕ್ಟ್ನ ರಿಟರ್ನ್ ಮಾಡಿದೆ. ಏನಕ್ಕೆ ಅಂದರೆ ನನ್ನ ರಿಕ್ವೈರ್ಮೆಂಟ್ ಬೇರೆಯೇ ಇತ್ತು. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗೇ ನಿಮಗೆ ಹೇಳಿದ್ದೆ ನನ್ನ ರಿಕ್ವೈರ್ಮೆಂಟ್ ಬೇರೆ ಇದೆ, ನಾನು ಬೇರೆ ಡ್ಯಾಶ್ ಕ್ಯಾಮಲ್ಲಿ ಹಾಕಲ್ಲ ಅಂತ. ಸೊ ಸ್ವಲ್ಪ ಕೆಲವು ಟೈಮ್ ಮಾತ್ರ ಯೂಸ್ ಮಾಡ್ತೀನಿ ಅಂತ. ಸೊ ಹಾಗಾಗಿ ನಾನು ಅದನ್ನ ರಿಟರ್ನ್ ಮಾಡಿದೆ. ಬಟ್ ನೀವು ತೊಗೊಳ್ಳೋರಿದ್ರೆ ಒಂದು ಸತಿ ಚೆಕ್ ಮಾಡಿ ನಿಮಗೆ ರಿಕ್ವೈರ್ಮೆಂಟಿಗೆ ಸೂಟ್ ಆಗುತ್ತೆ ಅಂದರೆ ತೊಗೋಬೋದು. ಓವರಾಲ್ ಪ್ರಾಡಕ್ಟ್ ಓಕೆ, ಗುಡ್.